ಇದು KR ಮಾರ್ಕೆಟು. ಅಲ್ಲಿ ಒಂದು ಮುದ್ಕಪ್ಪನ ಸೊಪ್ಪು, ಆ ಸೊಪ್ಪಿನ ಮೇಲೆ ಪೊಲೀಸ್ ಅಪ್ಪನ ಬೋಟು. ಹೊಟ್ಟೆಗೆ ತಿನ್ನೋ ಸೊಪ್ಪು ಅಂತ ನೋಡಿದೆ, ಜಾಡ್ಸಿ ಒದಿತಾ ಐತೆ, ಎತ್ತಿ ಬಿಸಾಕ್ತಾ ಐತೆ. ಕಷ್ಟಪಟ್ಟು ಬೆಳ್ಕೊಂಡು ಬರೋ ರೈತರ ಕಷ್ಟ ಇದಕ್ಕೆ ಹೆಂಗ್ರಿ ಅರ್ಥ ಆಗ್ಬೇಕು? ಅದೇನು ಕೋಪ, ಅದೇನು ಆವೇಶ, ಕ್ರೇಟ್ ತೊಗೊಂಡು ಕ್ರೇಟ್ಗೆ ಹೊಡಿತಾ ಐತೆ. ಪಕ್ಕದಲ್ಲೇ ಬೆಳ್ಳುಳ್ಳಿ ಗಾಡಿ ಹೋಯ್ತಪ್ಪ, ಆ ಬೆಳ್ಳುಳ್ಳಿ ತಂಟೆಗೆ ಹೋಗ್ತಿಲ್ಲ. ಈ ಸೊಪ್ಪಿನ ಮೇಲೆ ಯಾಕಷ್ಟು ಕೋಪ ಅಂತ ಅರ್ಥ ಆಗ್ತಾ ಇಲ್ಲ. ಮನೆಯಲ್ಲಿ ಅದೇನು ಜಗಳನೋ, ಅದೇನು ಟೆನ್ಷನ್ನೋ, ಅದೇನು ಪ್ರೆಷರೋ ಏನೋ, ಈ ಕೊಳಕ್ ಬಟ್ಟೆ ಹಾಕ್ಕೊಂಡು ಸೋಪ್ ಮಾಡ್ತಿರೋ ತಾತಪ್ಪನ ಮೇಲೆ ಎಗರಿ ಬೀಳ್ತಾ ಇತ್ತಲ್ಲ ಇವ ಅಪ್ಪ. ಪಾಪ ಕೊಂಡ್ರಿ. KR ಮಾರ್ಕೆಟಲ್ಲಿ ತರಕಾರಿ ಸೊಪ್ಪು ಮಾರ್ತಾರಲ್ಲ, ಅಲ್ಲಿ ಮುದ್ಕಪ್ಪದೊಂದು ಅಂಗಡಿ. ಅಲ್ಲಿ ಒಂದಷ್ಟು ಬುಟ್ಟಿಗಳನ್ನ ಕ್ರೇಟ್ಗಳನ್ನ ಜೋಡಿಸ್ಕೊಂಡು ಸೋಪ್ ಮಾರೋಣ ಅಂತ ಕೂತೈತೆ ಈ ಅಪ್ಪ. ಈ ಪೊಲೀಸ್ ಅಂಕಲ್ ಎಲ್ಲರೂ ಬಿಟ್ಟು ಈ ತಾತನ ಮೇಲೆ ಯಾಕೆ ಹಿಂಗೆ ಮುರ್ಕೊಂಡು ಬಿದ್ದೈತಿ ಅಂತಾನೆ ಅರ್ಥ ಆಗ್ತಿಲ್ಲಪ್ಪ. ಪಕ್ಕದಲ್ಲಿರೋ ಬೆಳ್ಳುಳ್ಳಿ ಮೇಲೆ ಇಲ್ದಿರೋ ಕೋಪ ಸೊಪ್ಪಿನ ಮೇಲೆ ಯಾಕೆ ಅಂತ. ಇಷ್ಟಕ್ಕೂ ಅಲ್ಲಿ ಅದೇನು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೋ ಏನೋ, ಈ ಮುದುಕಪ್ಪನಿಗೆ ಅದು ಅರ್ಥ ಆಗಿದೆಯೋ ಇಲ್ವೋ. ಮಾರ್ಕೆಟ್ ಅಂದಮೇಲೆ ಇಂತಿಂಥವ್ರಿಗೆ ಇಷ್ಟಿಷ್ಟು ಕೊಡ್ಬೇಕು ಅಂತ ಇರುತ್ತೆ. ಅಂತಂಥವ್ರಿಗೆ ಅಷ್ಟಷ್ಟು ಕೊಟ್ಬಿಟ್ರೆ ತಂದಿರೋ ಸೊಪ್ಪು ಹಿಂಗೆ ಮಡುಪಾಲಾಗಲ್ಲ. ಈ ಹಳ್ಳಿ ಕಡೆಯಿಂದ ಬರೋ ರೈತರಿಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡಿ. ಬೆಳಗ್ಗಿನ ಎದ್ದು ಬಿಡ್ತವೆ, ಹೊಲದಲ್ಲಿ ಬೆಳೆದಿರೋ ಸೊಪ್ಪು ಕುಯ್ಕೊಂಡು ಬಸ್ಗೆ ಹಾಕೊಂಡು ಬಂದುಬಿಡ್ತವೆ. ಜಾಗ ಸಿಕ್ಕಿದ ಕಡೆ ಸೊಪ್ಪು ಜೋಡಿಸ್ಕೊಂಡು ಸೊಪ್ಪು ಅಂತ ಕೂಗೋದಕ್ಕೆ ಶುರು ಮಾಡಿಬಿಡ್ತವೆ. ಇಲ್ಲಿ ಒಂದು ಲೆಕ್ಕಾಚಾರ ಅಂತ ಇರುತ್ತೆ, ಎಲ್ಲ ನೋಡ್ಕೋಬೇಕು, ಎಲ್ಲರೂ ನೋಡ್ಕೋಬೇಕು. ಆದರೂ ಹೊಟ್ಟೆಗೆ ತಿನ್ನೋ ಸೋಪನ್ನ ಹಿಂಗೆ ಕಾಲಲ್ಲಿ ಹಾಕೊಂಡು ಕುಳಿತಾರಲ್ಲ, ಕಷ್ಟಪಟ್ಟು ಬೆಳ್ಕೊಂಡು ಬಂದಿರೋ ಜೀವಕ್ಕೆ ಅದು ಎಷ್ಟು ಸಂಕಟ ಆಗಿರಬೇಡ ಅಂತ. ಪಾಪ ಕೊಡ್ರಿ.